Hi friends. January 1st, 2026. Very first, happy new year to all. ಕ್ಯಾಲೆಂಡರ್ ಇಯರ್ ಇದು. ಓಕೆ, ಸನಾತನ ಧರ್ಮದ ಪ್ರಕಾರ ನಮಗೆ ಯುಗಾದಿ ಏನಿರುತ್ತೆ ನಮಗೆ ಹೊಸ ವರ್ಷ ಆಗಿರುತ್ತೆ. ಸೊ ಕ್ಯಾಲೆಂಡರ್ ಏನು ನ್ಯೂ ಇಯರ್ಗೆ ಎಲ್ಲರಿಗೂ ಸ್ವಾಗತ. ಕ್ಯಾಲೆಂಡರ್ ನ್ಯೂ ಇಯರ್ ಪ್ರಕಾರ ಏನು ಎತ್ತ ಅಂತ ನೋಡೋಣ. ನಾನು ನಿಮಗೆ ಹೇಳಿದೆ 2026 ನಿಮ್ಮ ಜೊತೆ ನಾನಿದ್ದೀನಿ ಎಲ್ಲ ಮ್ಯಾನಿಫೆಸ್ಟೇಷನಲ್ಲಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಆ ದಿನ ಬಂದಿದೆ. ಎಲ್ಲರಿಗೂ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ಮ್ಯಾನಿಫೆಸ್ಟೇಷನ್ ಅಂದರೆ ತುಂಬ ಲೇಟಾಗಿ ಬಂದಿದ್ದೀನಿ. ರಿಯಲಿ ಸಾರಿ. ಬಟ್ ಇನ್ನೂ ನಿಮಗೆ ಟೈಮ್ ಇದೆ. ಯಾಕೆ ಅಂತಂದರೆ ಇದು 111 ಮ್ಯಾನಿಫೆಸ್ಟೇಷನ್ ಡೇ. ನಮಗೆ 2026 ಫಸ್ಟ್ ಡೇನೇ ಮ್ಯಾನಿಫೆಸ್ಟರ್ಗೆ ವೆರಿ ಎನರ್ಜೆಟಿಕ್ ಡೇ ಸಿಕ್ಬಿಟ್ಟಿದೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಎಲ್ಲರೂ ಕೂಡ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಎನಿ ವಿಶಸ್. ಹೇಗೆ ಇದು 111 ಅಂತ ಕೇಳೋದಾದರೆ, ಸೊ January 1st ಅಂದರೆ ಫಸ್ಟ್ ಮಂತು 1 ಆ್ಯಂಡ್ January 1st 1. ದೆನ್ 2026 2 + 0 + 2 + 6 ಅಂತಂದರೆ 2 + 0 2 ಆ್ಯಂಡ್ +2 4 ಆ್ಯಂಡ್ +6 is 10. ಸೊ ಇದನ್ನು ನಾವು ಸಿಂಗಲ್ ಡಿಜಿಟಿಗೆ ತರಬೇಕು ಅಂದರೆ 10 1 + 0 = 1. ಲಾಸ್ಟಿಗೆ ಉಳಿಯೋದು 1 ಅಷ್ಟೇ. ಸೊ ಈಗ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ 111 ಮ್ಯಾನಿಫೆಸ್ಟೇಷನ್. ಯಾವುದೇ ಥರ 111 ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೋದು ನೀವು. ಇವತ್ತು ಇಡೀ ದಿನ ಫುಲ್ ಎನರ್ಜೆಟಿಕ್ ಡೇ ಆಗಿರುತ್ತೆ. ಎನರ್ಜಿಯಿಂದ ಮಾಡ್ಕೊಳ್ಳಿ. ಓಕೆ, ಹೇಗಪ್ಪ ಅಂತಂದರೆ ಒಂದು ಮೆಥಡ್ ಏನಪ್ಪ ಅಂತಂದರೆ, ನೀವೀಗ ಒಂದು ಸಿಂಗಲ್ ಇಂಟೆನ್ಷನ್, ಫಾರ್ ಎಕ್ಸಾಂಪಲ್ ಕರಿಯರ್, ಯಾವುದೋ ಒಂದು ಜಾಬ್ ಬೇಕು ಅನ್ನೋದನ್ನು ಸಿಂಗಲ್ ಇಂಟೆನ್ಷನ್ನ 11 ಟೈಮ್ಸ್ ಪ್ರೆಸೆಂಟ್ ಟೆನ್ಸಲ್ಲಿ ಬರೆಯೋದು ಆ್ಯಂಡ್ ವಿಜುವಲೈಸ್ ಮಾಡೋದು. ಪರ್ ಡೇ 11 ಟೈಮ್ಸ್ ಬರೆಯೋದು. ಆ ಥರ ನೀವೇನು ಮಾಡೋದು, ಒಂದು ದಿನ ಮಾಡಿಬಿಟ್ಟು 111 ಮ್ಯಾನಿಫೆಸ್ಟೇಷನ್ನ ಮಾಡ್ಕೋಬೋದು. ಅಥವಾ 11 ಡೇಸ್ ನೀವು ಒನ್ ಇಂಟೆನ್ಷನ್ನ ಬರ್ಕೊಳ್ತಾ ಹೋಗೋದು ಆ್ಯಂಡ್ ವಿಜುವಲೈಸ್ ಮಾಡೋದು. ಅಥವಾ ನಿಮಗೆ ಸ್ಕ್ರಿಪ್ಟಿಂಗ್ ಮಾಡೋಕ್ಕಾಗೋದೇ ಇಲ್ಲ, ಜಸ್ಟ್ 11 ಡೇಸ್ ನೀವೇನು ಮಾಡಿ ಕಂಟಿನ್ಯೂಸ್ ಆಗಿ ಅದನ್ನ ವಿಜುವಲೈಸ್ ಮಾಡಿ. ಇಟ್ಸ್ ಎನಫ್. ಓಕೆ, ದಿಸ್ ಈಸ್ ವಾಟ್ 111 ಮ್ಯಾನಿಫೆಸ್ಟೇಷನ್. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಈ 1 ಅನ್ನೋದು ನ್ಯೂಮರಾಲಜಿ ಪ್ರಕಾರ ನಮ್ಮ ಗ್ರಹಗಳಿಗೆ ಸಂಬಂಧಿಸಿದಂತೆ ಸೂರ್ಯನಿಗೆ ರಿಲೇಟ್ ಆಗಿರೋ ಅಂಥದ್ದು. ಸೊ ಈ ಒಂದು ವರ್ಷ ಫುಲ್ ನೀವು ಸೂರ್ಯನಿಗೆ ಇಷ್ಟವಾಗಿರುವಂತಹ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದರೆ, ನಿಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ. ಆ್ಯಂಡ್ ಮ್ಯಾನಿಫೆಸ್ಟರ್ಸ್ಗಂತೂ ಈ ಚೇಂಜಸ್ಸು ಆ್ಯಂಡ್ ಏನೇ ಹ್ಯಾಪನ್ ಆದರೂ ಯಾಕಾಗುತ್ತೆ, ಹೇಗಾಗುತ್ತೆ, ಇಂಟ್ಯೂಷನ್ ಸಿಗೋದು ಇದೆಲ್ಲ ಗೊತ್ತಿದ್ದೇ ಇರುತ್ತೆ. ಸೊ ಸೂರ್ಯನಿಗೆ ಇಷ್ಟವಾಗಿರೋಂತಹ ಕೆಲಸಗಳನ್ನ ಮಾಡಿ, ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಬಿಡಿ. ಹಾಗೆ ಸೂರ್ಯ ನಮಸ್ಕಾರವನ್ನು ಮಾಡಿ. ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದೇಳಿ. ಆ್ಯಂಡ್ ಏನು ಮಾಡಬೇಕು, ಈ ಒಂದು ಪ್ರಾಕ್ಟೀಸ್ನ ಇವತ್ತು ಒಂದೇ ದಿನ ಅಲ್ಲ ಆ್ಯಂಡ್ ರೆಗ್ಯುಲರ್ ಆಗಿ ಈ ಇಡೀ ವರ್ಷ ಕೂಡ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ನಿಮ್ಮಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ. ಆ ಸೂರ್ಯನ ಒಂದು ಪವರ್ ಕೂಡ ನಿಮಗೆ ಬರುತ್ತೆ. ಸೊ ಸೂರ್ಯನಂತೆ ಯಾವಾಗಲೂ ಏನು ಎನರ್ಜೆಟಿಕ್ ಆಗಿರಿ. ಸೂರ್ಯನ ಯಾರಾದರೂ ಕಣ್ಣಲ್ಲಿ ನೋಡೋಕ್ಕೆ ಡೈರೆಕ್ಟಾಗಿ ನೋಡೋಕ್ಕೆ ಸಾಧ್ಯ ಇದೆಯಾ? ನೋ. ಅಷ್ಟು ಎನರ್ಜೆಟಿಕ್ ಆಗಿ, ಅಷ್ಟು ಪಾಸಿಟಿವ್ ಆಗಿರಿ ಆ್ಯಂಡ್ ಎಲ್ಲ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲರೂ ಕೂಡ ಈ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ಹಾಗೆಯೇ 2021 ಎಲ್ಲ ಮ್ಯಾನಿಫೆಸ್ಟೇಷನ್ನ ನನ್ನ ಜೊತೆ ನೀವು ಮಾಡ್ಕೊಳ್ಳಿ. ಸೊ ಎಲ್ಲರೂ ಒಟ್ಟಿಗೆ ಮ್ಯಾನಿಫೆಸ್ಟ್ ಮಾಡೋಣ. ಎಲ್ಲರೂ ತುಂಬ ಪಾಸಿಟಿವ್ ಆಗೋಣ. ಆ್ಯಂಡ್ ನಮ್ಮ ಸೋಲ್ ಪರ್ಪಸ್ನ ಈ 2026 ನಾವು 2026 ಇಯರ್ ಏನಿದೆ, January 1st ನಾವು ಫೈಂಡ್ ಔಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಖಂಡಿತ ಈ 2026 ಏನಿದೆ ನಮ್ಮ ಜೀವನದ ಮಿರಾಕಲ್ ಇಯರ್ ಆಗಬೇಕು. ಓಕೆ, ಥ್ಯಾಂಕ್ ಯು. ಹೀಗೇ ಎಲ್ಲರೂ ಕೂಡ ಎಸ್ ಮಿರಾಕಲ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾವುದಾದ್ರೂ ಟಾಪಿಕ್ ಬೇಕು ಅಂತ ಅಂದರೆ ನನಗೆ ಡೈರೆಕ್ಟಾಗಿ DM ಕೂಡ ಮಾಡಿ. ಥ್ಯಾಂಕ್ ಯು.